ಗುಡ್ ಮಾರ್ನಿಂಗ್. ಜಲ್ದಿ ಇದ್ದೇವ್ರಿ. ಬಾಜು ಮನೆಗೆ ಏನೋ ಬೋರ್ ಸುತ್ತತ್ತ ನಮ್ಮ ಬೋರ್ಲೆ ನೀರು ತೊಳಕತ್ತಾರೆ. ಆರ್ಯಾಗ್ಯದ ನಾವು ಚುಮ್ಮು ಥಂಡಿ ಅದ. ಚಾ ಮಾಡ್ತೇನೆ ರೀ, ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಚಾ ಮಾಡ್ತೇನ್ರಪ್ಪ. ಥಂಡಿ ಭಾಳ ಅದ. ಚಾ ಕುಡಿತೀರಿ ನಾವು ತಂಗಿ? ಕುಡಿತಿ? ಚಾ ಕೆಡ್ತೀನಿ, ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ. ಚಾ ಎಲ್ಲಾಡೆ ನಡೆಯಂಗಿಲ್ಲ ನಮ್ಗೆ. ಅವತ್ತು ಜಲ್ದಿ ತೀರಾಗ ಚಾ ಜಲ್ದಿ ಬೇಕಾಗ್ಯದ. ಈ ಥರ ಹಾಲು ಕಾಯ್ಕಿಟ್ಟಿನಿ. ನಮ್ಮ ಬೆಳಕಿಗೆ ಹಾಲು ಸ್ವಲ್ಪ ಬೆಚ್ಚಗೆ ಬೇಕು ರೀ. ತಣ್ಣಗೆ ಹಾಲು ಕುಡಿಯಲ್ಲ ನೋಡ್ರಿ ಅವ. ಭಾಳ ಬೆಳಿಗ್ಗೆ ಅದ ರೀ. ಬೆಚ್ಚನ ಬೇಕು ರೀ. ಅದಕ್ಕೆ ಒಂದು ಸೌನ್ ಒದ್ರಾಗತ್ತದ. ಹಾಲು ಕಾಯ್ಕಿಟ್ಟಿನಿ, ಚಾ ಹಾಕಿಟ್ಟಿನಿ. ಸಕ್ಕರೆ ಹಾಕತ್ತೀನಿ ನೋಡಿರಿ. ಚಾಕ ನನ್ನ ಮಗಳು ಚಾ ಬಿಸ್ಕಿಟ್ ತಿಂತಾಳೆ. ಚಾ ಕುಡಿಯಂಗಿಲ್ಲ, ಕುಡಿಯೋದು ಮಾತ್ರ ಬೋರ್ಮಿಟ. ಕುಡಿಯಕತ್ತೇವೆ ನೋಡ್ರಿ. ಥಂಡಿ ಅದ. ಬಿಸಿ ಬಿಸಿ ಚಾ. ಕಸ ಹುಡುಗಕತ್ತೀನಿ ನೋಡ್ರಿ. ಈಗ ಕಸ ಹುಡುಗಿ, ಹೊರಗಿನ ಕಸ ಹುಡುಗಿ ಬಂದು ತಲೆಗೆ ಹೊಡೆದು ರಂಗೋಲಿ ಹಾಕಿ ನಮ್ಮವಿಗೆ ಏನಾರಿ ನಾಷ್ಟ ಒಯ್ತಾಳೆ. ಸಾಲಿಗೆ ಹುಟ್ಟು ಊಟ ಒಯ್ತಾಳೆ. ಚಪಾತಿ ಮಾಡೋಣ. ಚಪಾತಿ ನಾಷ್ಟ ಕಟ್ಟಿ ಕಳಿಸ್ತೀನಿ ರೀ. ನಾಳೆ ಅಮಾಸಿ ಬೇರೆ ಅದ. ಅವ್ರು ಜಲ್ದಿ ಎದ್ದಿನ ಅಂತ ಹೇಳಿನಲ್ರಿ ನಿಮ್ಗೆ. ಅದಕ್ಕೆ ಜಲ್ದಿ ಕಸ ಹೊಡ್ಕೊತೀನಿ ರೀ. ಚಾ ಕುಡಿದು ಕಸ ಹೊಡಿಸಿ ಇದು ಒಳಗಿಂದ ಹುಡಿ ಹೊರಗಿಂದ ಹುಡುಗ್ಬೇಕು ರೀ ಕಸ. ಥಂಡಿ ದಿನಕ್ಕೆ ಕೆಲಸ ಬೇಸರ ಆಗ್ತದೆ. ಏನು ಮಾಡೋದು, ಮಾಡಾರಿ ಅನಿವಾರ್ಯ ಮಾಡೇಬೇಕು. ಹೆಣ್ಮಕ್ಳು ಕುಂಡ್ರಕ್ಕಾಗಲ್ಲ. ಈಗ ಯಾವ ಕಸ ಆಗ್ಬಿಡ್ತು. ಅದು ಯಾವತ್ತು ಮಾಡ್ದವ್ರಿಗೆ ಬಿಟ್ರೂ ಸಮಾಧಾನ ಅನ್ಸಲ್ರಿ. ಮಾಡಿದಾಗೆ ಸಮಾಧಾನ ಆಗ್ತದೆ. ಹೆಣ್ಮಕ್ಳಿಗೆ ಕಸ ಹೊಡೆದಾಗೆ ಮಾಡೋಕ್ಕೆ ಜೀವ ನಿಪ್ಪಳಾಗಲ್ಲ. ನನ್ನ ಮಗಳಿಗೆ ಅನ್ನ ಅದ ರೀ. ಪಾಣಿ ಹಾಕಿ ಕೊಡ್ತೀನಿ ನೋಡಿ. ಉಳ್ಳಾಗಡ್ಡಿ ಹೋಳಾಗತ್ತೀನಿ ಈಗ. ನಾವು ನಾಷ್ಟಕ್ಕೆ ಬಿಸಿ ರೊಟ್ಟಿ ಅದು ಮಾಡ್ಕೊಂಡು ಹೊಂಟೋಗಿ. ಬಿಸಿ ರೊಟ್ಟಿ ಸೇರಂಗಿಲ್ಲ. ನಾವು ನಾಷ್ಟನೂ ಭಾಳ ಸೇರಲ್ಲ, ಬಿಸಿ ರೊಟ್ಟಿನೇ ಸೇರ್ತಾವೆ ನಂಗೆ. ಒಂದೆರಡು ಬಿಸಿ ರೊಟ್ಟಿ ಮಾಡ್ಕೊಂಡ್ರೆ ರೊಟ್ಟಿ ಉಣಲ್ಲ. ಅಕ್ಕಿಗಿಟ್ಟು ನಾಷ್ಟ ಮಾಡಿ ಉಳ್ಳಾಗಡ್ಡಿ ಹೋಗ್ತೀನಿ. ಪಾಣೆ ಹಾಕ್ತೀನಿ ಅಕ್ಕಿಗಿಟ್ಟು. ಹುಡುಗರು ಮನೆಯಂತ ಹೋದು ಅಂದರೆ ಸ್ವಲ್ಪ ಕೂತು ಮಾಡಿ ಕೆಲಸ ಮಾಡ್ಬೋದು. ಯಾಕಂದ್ರೆ ಸಾಲಿ ಟೈಮ್ ಮುಗಿತದ, ಬಡ ಬಡ ಮಾಡೋದಾಗ್ತದೆ. ಆಟೋನೂ ಜಲ್ದಿ ಬರ್ತಾನಂಥೇಳಿ 9:15ಕ್ಕೆ ಬರ್ತಾರೆ. ಅಲ್ಲಿ ಹುಡುಗರು ಕರ್ಕೊಂಡು ಹೋಗ್ಬೇಕಲ್ಲ. ಹೀಗಾಗಿ ನಮಗೂ ಮುಂಜಾನೆ ಭಾಳ ಅವಸರ ಆಗ್ತದೆ. ಆಕೆ ಹೋದ್ಲನ್ನ ಮತ್ತು ಸ್ವಲ್ಪ ಕೂತು ಮಾಡೋದು ಕೆಲಸ. ಥಂಡಿಗೆ ರೀ. ಬಿಸ್ಕಿಟ್ ತಿಲ್ಲಕತ್ತೀನಿ ನೋಡ್ರಿ. ಪಾರ್ಲೇಜಿ ಬಿಸ್ಕಿಟ್ ಚಾ ಸೇರ್ತದ್ರಿ ನನಗೆ. ನಾಷ್ಟ ಮಾಡೋ ತಾಕ ಚಾ ಬಿಸ್ಕಿಟ್ ತಿಂದ್ರೆ ತಡಿತೇವ್ರಿ ಜರ ಕೆಲಸ. ಒಂದೆರಡು ಬಿಸ್ಕಿಟ ಚಾ ತಿಂದುಬಿಡ್ತೀನಿ ರೀ. ಸ್ವಲ್ಪ ಲೇಟ್ ಆದರೆ ನಾಷ್ಟ ನಡೀತದೆ. ಸಣ್ಣವಾಗಿದ್ದಾಗೂ ಪಾರ್ಲೇಜಿ ಭಾಳ ತಿಂತಿದ್ದೇವೆ ರೀ ನಾವು. ಆಗ ಅವೇ ಅಪರೂಪ. ಈಗೆಲ್ಲ ನಾನಾ ಥರ ಬಿಸ್ಕಿಟ್ ಬಂದವು. ನನ್ನ ಮಗಳು ಬುತ್ತಿ ಡಬ್ಬಿ ಕಟ್ಕೊಟ್ಟೆ. ಆಮೇಲೆ ಏನು ಮಾಡ್ಬೇಕಲ್ಲ ಅಂತಾರಲ್ಲ, ಹೋಗೋ ಒಂದು ಜರ ಕೆಲಸ ಆತತ್ತೆ ಹೇಳಿದ್ರೆ ಇಷ್ಟು ಬಾಂಡೆ ತೊಳ್ಕೊಂಬಂದಿನಿ. ಒಂದು ಜರ ಬಟ್ಟೆ ತೊಯ್ಸಿಡ್ತೀನಿ ರೀ. ಬಟ್ಟೆ ತೊಯ್ಸಿಟ್ಟು ಅಂತೇಳಿ ಸಾಬಾನು ಪುಡಿ ಹಾಕಿಟ್ಟಿವಿ ಅಂದ್ರೆ ಸಾಬಾನು ಭಾಳ ಹತ್ತಲ್ಲ ರೀ. ಅರ್ಬಿನೂ ಸ್ವಚ್ಛ ಹೊಂಡ್ತಾವೆ. ಟೈಟ್ ಸಾಬಾನು ಪುಡಿ ವಾಪಸ್ತೀನಿ ನಾ. ಎಲ್ಲ ಅರ್ಬಿ ತೊಯ್ಸಿಡ್ತೀನಿ ರೀ. ಒಂದು ಸಾಬಾನು ಪುಡಿ ಹಾಕಿ ಭಾಳ ತಿಕ್ಕದು ಹತ್ತಲ್ಲ ರೀ.
ಮೊದಲ ಮುಂಚಿತವಾಗಿ ಸ್ವಲ್ಪ ಬಟ್ಟೆ ತೊಯ್ಸಿ ಇಡುತ್ತೆ ಬರ್ರಿ ನೀವು. ಅಂದ್ರೆ ಸಾಬಾನು ಭಾಳ ಹತ್ತಲ್ರಿ, ಅರಿಬಿನೂ ಸ್ವಚ್ಛ ಹೊಣ್ತಾವೆ. ಒಂದು ತಾಸು ಬಿಟ್ಟೆವು ಅಂದ್ರೆ ಬಡ ಹತ್ತವ ಅರಿಬಿ. ಹಾಗೆ ಡೈರೆಕ್ಟ್ ಸಾಬಾನು ಹಚ್ಚೋಗನ ಅರಿಬಿನೂ ಸ್ವಚ್ಛ ಹೊಂಡಲ್ಲ, ಸಾಬಾನು ಹೋಗ್ತದೆ. ಮೊದಲು ಬಟ್ಟೆ ತೊಯ್ಸಿ ಇಟ್ಟು ಜಳಕ ಮಾಡೇ ಬರ್ತೀನಿ ರೀ ನಾ. ಆಮೇಲೆ ಲಾಸ್ಟ್ ಪೂಜೆ ಗೀಜೆಯಾಗ ಒಗಿತೀನಿ. ಪರೀಕ್ಷೆ ಒರೆಸಕತ್ತೀನಿ ನೋಡಿರಿ. ಈಗ ಪರೀಕ್ಷೆ ಒರೆಸಿ ಜಳಕ ಮಾಡಿ ಪೂಜೆ ಮಾಡೋದು ಡೈಲಿ ರೂಟೀನ್ ಚಾಲು ಆಗ್ಯದ. ಮತ್ತು ಲಾಸ್ಟ್ ಗುರುವಾರ ನೋಡಿರಿ, ಮಾರ್ಗಶೀರ್ಷ ಮಾಸದ ಲಕ್ಷ್ಮೀ ಪೂಜೆ ಮಾಡೋಲ್ದು ಅಮಾಸೆ ಬತ್ತಲ್ಲ ಮುಗಿತೀವಿ. ಇನ್ನು ಪುಷ್ಯ ಮಾಘ ಫಾಲ್ಗುಣ ಆದರೆ ಮತ್ತು ಚೈತ್ರ ವೈಶಾಖ ಶುರು ಆಗ್ತಾವ್ರಿ. ನಾವು ಲಕ್ಷ್ಮೀ ಪೂಜೆ ಮಾಡಲ್ಲ ರೀ, ಹೇಳಕತ್ತೀನಿ ನಿಮಗೆ. ನಾವು ಬರೀ ಸಂಪಸ್ಕರ ಹಟ್ಟಿ ಮಾಡ್ತೀನಿ ಶ್ರಾವಣದಾಗ. ಮಾಡೋಲ್ಲ ಹೇಳಿದ್ರಿ ಲಾಸ್ಟಲ್ಲ ಇವತ್ತು 5 ವಾರ ಬಂದೋ ಕಾಣ್ತಾರೆ ಈ ಸಲ. ಫರ್ಶಿಯವ್ರಿಗೆ ಜಳಕ ಮಾಡಿ ಪೂಜೆ ಮಾಡ್ತೀನಿ ರೀ. ದೇವ್ರ ಪೂಜೆ ಆಯ್ತು ನೋಡ್ರಿ. ಈಗ ಇನ್ಮೇಲೆ ಮತ್ತು ಮಧ್ಯಾಹ್ನ ಅಡಿಗೆ. ಅಮ್ಮಮ್ಮ ರೊಟ್ಟಿ ಮಾಡಕ್ಕೆ ಬೇಸರ ಬತ್ತಂದ್ರೆ ಜೋಳದ ಕಡುಬು ಮಾಡೋದ್ರಿ. ಹೆಂಗೆ ಮಾಡೀನಿ ಹೇಳಿರಿ ನಾ. 1 ನಿಮಿಷ. ಜಿಗಿ ಹಾಕಿ ರೊಟ್ಟಿಗೆ ಹೆಂಗೆ ಹಿಟ್ಟು ಹಾಕ್ಕೋತಾರ್ರಿ ಹಂಗೆ ಹಿಟ್ಟು ಹಾಕೋದು, ಬ್ಯಾಳೆ ಹಾಕೋದು, ನೀರು ಹಾಕೋದು, ಬೆಳ್ಳುಳ್ಳಿ ಪಾಣೆ ಹೊಡೆದು ಹಾಕೋದು, ಕುದಿಸೋದ್ರಿ. ನಾ ಏನು ಮಾಡೀನಿ, ಸಬ್ಸಿ ಪಲ್ಯ ಇತ್ತು, ಸಬ್ಸಿ ಪಲ್ಯ ಆ್ಯಡ್ ಮಾಡೀನಿ. ಸಬ್ಬಸಿಗೆ ಕಡೆ ಹೋಗ್ತಾರೆ ಇವಕ್ಕೆ. ಸಬ್ಬಸಿಗೆ ಚೆಂದ ಹುರ್ಕೊಂಡು, ಕೊತ್ತಂಬರಿ ಅದು ಹುರ್ಕೊಂಡು, ಮತ್ತು ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಕುಟ್ಟಿದ್ರೆ ಹಾಕಿ ಪಾಣೆ ಹೊಡೆದ ಬಳಕ ನೀರು ಹಾಕೀನಿ ರೀ. ಇದು ಹಾಗೆ ಕಡೆ ಹಿಟ್ಟು ನಾದ್ಕೊಂಡಿಟ್ಟೀನಿ. ಕಡುಬು ಮಾಡೋದ್ರಿ ಇವು. ಜಾದಿ ಹಿಟ್ಟು ಆಗಿತ್ತು ರೀ, ಸ್ವಲ್ಪ ಹಿಟ್ಟಿತ್ತು. ಕಡುಬು ಚಂದ ಹತ್ತವ, ಬಿಸಿ ಬಿಸಿ ಉಣ್ಬೇಕು ರೀ. ಚಳಿಗಾಲಕ್ಕೆ ಭಾಳ ಚಂದ ಹ್ಯಾಂಗೆ ಮಾಡಿ ಹಾಕ್ತೀನಿ ನೋಡಿರಿ. ಬ್ಯಾಳೆ ಮೇಲೆ ಕಡುಬು ಅದು ಹತ್ತಾರಲ್ಲ ರೀ, ಹಂಗೆ ಜೋಳದ ಕಡುಬು ಮಾಡ್ಬೋದು ರೀ. ಇದ್ರಾಗ ಏನು ಮಾಡ್ತಾರೆ, ಎಳ್ಳ ಮಚ್ಚಾಗ ಸಂಕ್ರಮಣಕ್ಕೆ ನಮ್ಮ ಅವ್ವಾರು ಸಜ್ಜಿ ಕಡುಬು ಮಾಡ್ತಿರು. ಹಿಂಗೆ ಮಾಡಿ ಹಾಕಿದ್ರಿ. ಹಿಂಗದಲ್ಲ ರೀ, ಸಣ್ಣ ಮಾಡಿ ಹಾಕಿ ಬೈಬೇಕಲ್ರಿ. ಇದು ಗಂಜಿ ಆದ್ರೆ ಭೀ ಜೋಳದ ಹಿಟ್ಟಿನ ಚಂದೇ ಹತ್ತದ ರೀ. ನೋಡಿರಿ ಹೆಂಗೆ ಬಿಡ್ತೀನಿ ನೋಡಿರಿ. ಮತ್ತು ಆಗನ ತೋರಿಸ್ತೀನಿ ರೀ ನಿಮಗೆ. ಚಂದ ರೇಟ್ ರೀ. ಬೇಸರಾಗಿತ್ತಂದ್ರೆ ಜೋಳದ ಹಿಂಗೆ ಮಾಡಿಬಿಡೋದು. ಜೋಳದ ಹಿಟ್ಟಿನ ಉಪ್ಪಿಟ್ಟು ಮಾಡ್ತಾರೆ. ನಮಗೆ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ ನಿಮಗೆ. ಡೈಲಿ ಲಾಗ್ ಒಳಗೆ ಮಾಡಕತ್ತೀನಿ ರೀ. ನಾ ಈಗ ಡೈಲಿ ಲಾಗ್ ಒಳಗೆ ಎಲ್ಲ ಬಿಡಕತ್ತೀನಿ. ಅರ್ಧ ವಿಡಿಯೋ ನೋಡಿಬಿಡ್ಬೇಡ್ರಿ, ಪೂರ್ತಿ ನೋಡಿರಿ. ಬರೀ ಕಸ ಹುಡ್ಕೋದು ಚಹಾ ಮಾಡೋದು ತೋರಿಸ್ತಾನಕ್ಕೆ ಹೋಗ್ಬೇಡ್ರಿ. ಹೇಳ್ತಿರ್ತೀನಿ ಮುಂದೆ ಏನೇನು ಮಾಡಿದ್ದೆಲ್ಲ ಪೂರ್ತಿ ವಿಡಿಯೋ ನೋಡ್ತು ಬರ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಪೂರ್ತಿ ನೋಡಿರಿ ನಾನು ವಿಡಿಯೋ ಹೇಳ್ತೀನಿ ರೀ. ಕೆಲವೊಂದು ಮುಂದೆ ಇನ್ನೊಂದು ಅರ್ಧ ತಾಸು ಬಿಟ್ಟು ನಿಮ್ಮ ಮುಂದೆ ನನ್ನ ಸವಿ ಆದ ನೆನಪುಗಳು ಹಂಚ್ಕೊತೀನಿ ರೀ. ನೋಡಿರಿ ಹೆಂಗೆ ಅಲ್ಲಕತ್ತವ. ಸಬ್ಬಸಿ ಕಡುವ ಎಷ್ಟು ಚಂದ ಆಗ್ತಾವೆ. ಪೂರ್ತಿ ಆಗಂತ ತೋರಿಸ್ತೀನಿ ನೋಡಿರಿ ನೀವು. ಹಿಂಗೆ ಕಡ್ದು ಹಾಕೋದ್ರಿ, ಹಿಂಗೆ ತೊಳೆದು ಹಿಂಗೆ ಕಡ್ದು ಹಾಕೋದು. ಇದ್ರಾಗೇನು ದೊಡ್ಡ ವಿಷಯ ಇಲ್ಲ. ಹಿಟ್ಟು ಜಿಗಿದ್ದಿಲ್ಲ, ಸ್ವಲ್ಪ ಜಿಗಿ ಹಾಕೋರಿ. ಯಾಕಂದರೆ ಜಾದಿ ಜಿಗಿ ಇರಲ್ಲ, ಜಿಗಿನೇ ಭಾಳ ಇದ್ದಂದ್ರೆ ಡೈರೆಕ್ಟ್ ನಾದ್ಕೋಬೋದು ರೀ ಸೋಸ್ಕೊಂಡು. ನಾನು ಸ್ವಲ್ಪ ಜಿಗಿ ಹಾಕ್ಕೊಂಡಿನಿ, ಬಾದಿನ ಹಾಕಿ ಬಿಸ್ಕೊಂಬಂದು ಹಿಟ್ಟು ಜಿಗಿ ಇದ್ದಿದ್ದಿಲ್ಲ, ಜಿಗಿ ಹಾಕ್ಕೊಂಡಿನಿ ಹಿಟ್ಟು. ಗಮ್ಮತ್ತು ವಾಸನೆ ಬರ್ಲಿಕ್ಕತ್ತದ ರೀ ಇಲ್ಲಿ. ನಿಮ್ಮ ಫೋನ್ದಾಗ ವಾಸನೆ ತೋರ್ಸೋಕ್ಕಾಗಲ್ಲ ರೀ ನಾವು. ನೋಡ್ರಿ ಕಡೆ ಹ್ಯಾಂಗೆ ಕುದಿಯಕತ್ತಾವ ಲಟ್ಟಿ ಪುಟ್ಟು ಅಂಥೇಳಿ. ನೀವು ಸಬ್ಬಸ್ಗೆ ಪಲ್ಯ, ಮೆಂತಿ ಪಲ್ಯ ಇದಿಲ್ಲ ಅಂದ್ರೆ ಪ್ಲೇನ್ ಬ್ಯಾಳೆ ಹಾಕಿ ಬೆಳ್ಳುಳ್ಳಿ ಹಾಕಿ ಮಾಡ್ಬೋದು ರೀ. ಸಬ್ಬಸ್ಗೆ ಪಲ್ಯ ಹೋದ್ವಾರದು ಇಟ್ಟೇನು ಮಾಡತ್ತೆ, ಇದ್ರಾಗೆ ಪಾಣೆ ಹೊಡೆದು ಆ್ಯಡ್ ಮಾಡಿರಿ, ಟೇಸ್ಟ್ ಆಗ್ತದೆ. ಮೆಂತಿ ಪಲ್ಯನೂ ಹಾಕ್ಬೋದು, ಸಬ್ಬಸ್ಗೆ ಕಡುಬು ಅನ್ಬೋದು. ಬೇಕಾದ್ರೆ ನೀವು ಬರೀ ಜೋಳದ ಕಡುಬು ಮಾಡ್ತಿದ್ದಾನೆ ಪ್ಲೇನ್ ಮಾಡ್ಕೊಂಡು ಮಾಡ್ಕೋಬೋದು. ಮತ್ತು ಬ್ಯಾಳೆ ಬೆಳ್ಳುಳ್ಳಿ ಬೇಕಾಗಿರುತ್ತೆ ಮೇನು. ಖಾರ ಬೇಕಾದ್ರೆ ಮ್ಯಾಲೆ ಆ್ಯಡ್ ಮಾಡ್ಕೊಳ್ಳಿ, ಒಳಗೆ ಬೇಕಾದ್ರೆ ಹಸಿಮೆಣ್ಸಿಕಾಯಿ ಇದ್ರೆ ಹಸಿಮೆಣ್ಸಿಕಾಯಿ ಜಜ್ಜಿ ಹಾಕಿರಿ. ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಎಲ್ಲ ಜಜ್ಜಿ ಹಾಕೀನಿ ನಾ. ಈ ಸಬ್ಬಸ್ಗೆ ಪಲ್ಯ ಹೆಸರಾಗ ನೋಡಿ ಗಂಜಿ ಎಷ್ಟು ಚಂದ ಅನ್ನಿಸ್ತು ಉಳ್ಳಕ್ಕೆ. ನಮ್ಮ ಮೊಸರಾಕ ನೋಡಿಬೇಕು ರೀ, ಅಂಬಲಿ ಟೈಪ್ ಆಗ್ಬಿಡ್ತದೆ. ಸ್ವಲ್ಪ ಎತ್ತಿಗೆ ಹಿಟ್ಟು ಎಲ್ಲ ರೊಟ್ಟಿ ಮಾಡ್ಕೊಟ್ಕೊಂಡ್ರೆ ಅಂಥೇಳಿ ಕಡುಬು ಮಾಡಿಬಿಟ್ರಿ. ನನ್ನ ಮಗಳು ತಿನ್ನಲ್ಲ ಇವು. ಆಕೆ ಬೆಲ್ಲದ ಕಡುಬು ತಿಂತಾಳೆ. ಆಕೆ ಗೋಧಿ ಹಿಟ್ಟಿನ ಬೆಲ್ಲದ ಕಡುಬು ಇಷ್ಟ ಆಕೆಗೆ. ಆಕೆ ಸ್ಕೂಲಿಗೆ ಹೆಂಗೆ ಹೋಗ್ಯಾಳ ರೀ, ನಾ ಇಬ್ಬರೇ ಇದ್ದೇವೆ ಮನ್ಯಾಗ. ಕಡುಬು ತಿಂದುಬಿಡ್ತೇವೆ ರೀ. ಮತ್ತು ಸಂಜೆ ಮುಂದೆ ಬರೋಣ ಏನಾರು ಮಾಡೋದು. ಮಧ್ಯಾಹ್ನ ಅಡಿಗೆ ಇದು. ಮತ್ತಿನ್ನೊಂದು ವಿಷಯ ಏನಂದ್ರೆ ಸವಿ ನೆನಪು ಹಂಚ್ಕೋತೀನಿ ತಂದಲ್ಲಿನ ಹಳ್ಳ್ಯಾಗ ಇವತ್ತು ನಾಳೆ ಎಲ್ಲ ಮಸಾಲೆ ಇವತ್ತಿನ ದಿನ ಕೈಪಲ್ಲೆ ಸೋಸೋದು ಮಾಡ್ತಾರೆ. ಹಳ್ಳ್ಯಾಗೆಲ್ಲ ಕೈಪಲ್ಲೆ ತರ್ತಿದ್ರಿ ನಮ್ಮ ಊರಾಗ ಸಣ್ಣಕ್ಕಿದ್ದಾಗ. ಇವತ್ತೆಲ್ಲ ಸೋಸಿಡೋದ್ರಿ. ನಾಳೆಗೆ ಎಲ್ಲ ಸೌಗುಳಿಸಿ ನಸಿಕ್ನಾಗ ಎದ್ದು ಚರ್ಗ ಹೊಡಿತಾರೆ ಹೊಲದಾಗ. ಲಕ್ಷ್ಮೀ ನೈವೇದ್ಯ ಕೊಡ್ತಾರೆ. ನಮ್ಮ ಅವ್ವಾರು ನನಗೆ ನಸಿಕ್ನಾಗೆ ಎಬ್ಸೋರು.
ಅವು ಒಲೆ ಮೇಲೆ ಮಾಡ್ಬೇಕಲ್ರಿ, ಕಡುಬು ಮಾಡಬೇಕು, ಹೋಳ್ಗೆ ಮಾಡಬೇಕು, ಚಪಾತಿ ಮಾಡಬೇಕು, ಅನ್ನ ಸಾರ 3 ಥರ ಪಲ್ಯ ಮಾಡ್ಬೇಕು ರೀ. ಹಿಂಡಿ ಪಲ್ಯ, ಪುಂಡಿ ಪಲ್ಯ ಭರತ್. ಇವೆಲ್ಲ ಸಣ್ಣ ಸಣ್ಣ ಕಡುಬು ಮಾಡಿ ನಮ್ಮ ಅವ್ವ ನಸಿಕ್ನಾಗ ಹೇಳ್ತಿದ್ರಿ. ಎಳ್ಳ ಮಷಿನ ಆಳಂದ್ರಿಂದ ಅಲ್ಲಿ ಆಳು ಮಕ್ಕಳಿಗೆ ನವದೇ ಊಟಕ್ಕೆ ಹಾಕಬೇಕು, ಲಕ್ಷ್ಮೀ ನವದೇ ಹಿಡಿಬೇಕು, ಹೊಲಕ್ಕೆ ಹೋಗ್ತಿದ್ದೇವ್ರಿ ಎತ್ತಿನ ಗಾಡಿ ಒಳಗೆ. ಅದೊಂದು ರೀತಿ ಜೀವನ ಭಾಳ ಮಜಾ ರೀ. ಸವಿ ನೆನಪುಗಳಿಗೆ ನನ್ನ ಮನಸ್ಸಿನಾಗವು. ಹೋಗ್ತಿದ್ದೆವು ನಸಿಕ್ ನಾನು ಹೇಳಲತ್ತಿದ್ದು ನಮ್ಮ ಅವ್ವ ಎಬ್ಬಿಸ್ತಿದ್ಲು. ಅವು ಗುಂಡು ಮಾಡ್ಬೇಕಲ್ರಿ, ಉತ್ತರಂಗೆ ಮಾಡಕ್ಕೆ ಬರಲ್ಲ ರೀ ಜೋಳದ ಕಡುಬ್ನಾಗ. ಅವ್ರು ಔದಿ ಇಟ್ಟು ನೀರು ಹಾಕಿ ಗುಂಡು ಮಾಡಿ ಸಜ್ಜಿ ಕಡುಬು ಮಾಡ್ತಾರೆ. ನಿಮಗೂ ಕೆಲವ್ರಿಗೆ ಗೊತ್ತಿರ್ತದೆ. ಮಾಡಿದ್ರೆ ಬೇಯಿಸೋದ್ರಿ. ಅವು ಬೇಯಿಸಲ್ಕೆ ಒಂದು ಟೈಮ್ ತೊಗೋತಾರೆ. ಹಸಿ ಬಿಸಿ ಅದ್ರ ಚಂದ ಹೊಟ್ಟೆ ಜಾಡಿಸ್ತಾರೆ. ನಾವು ಹೋಳಿಗೆನೇ ತಿಂತಿದ್ದಿಲ್ಲ ರೀ ಅವತ್ತು. 3 ಥರ ಪಲ್ಯ, ಸಜ್ಜಿ ಕಡುಬ ಹಾಕ್ಕೊಂಡು ಅದ್ರಾಗೆಲ್ಲ ಪುಡಿ ಮಾಡಿ ಅದ್ರಾಗ ಒಳ್ಳೆಣ್ಣೆ ಹಾಕೋತಾರೆ. ನಮ್ಮ ಕಡೆ ಹಸಿ ಎಣ್ಣೆ ಉಣೋದು ಭಾಳ. ಹಸಿ ಎಣ್ಣೆ ಹಾಕ್ಕೊಂಡು ನಾವು ಬರೀ 3 ಹೊತ್ತು ತಿಂದ್ರೆ 3 ಹೊತ್ತು ಅದೇ ತಿಂತಿದ್ರಿ ಅವಾಗ ಸಜ್ಜಿ ಕಡುಬ. ಅವಾಗೆಲ್ಲ ಒಲೆ ಮೇಲೆ ಮಾಡ್ತಕ್ಕಲ್ರಿ, ಎಷ್ಟು ಹೈರಾಣ ಆಗ್ತಿದ್ರು. ಅದಕ್ಕೆ ನಮ್ಮವ್ವ ಹೇಳೋಣಕ್ಕೆ ನಾ ಹೇಳಾರ್ದಕ್ಕೆ. ಅವು ಕಡುಬು ಮಾಡೋಕ್ಕೆ ನಾನು ಸಾಯಬೇಕಲ್ರಿ. ನಿಂಗೆ ಬರೀ ಗುಂಡು ಮಾಡ್ಕೊಡು, ಏನೂ ಮಾಡಬೇಡತ್ತಿದ್ರಿ. ನಮ್ಮ ಅಕ್ಕದಾಗ ಇಬ್ಬರು ಗಂಡನ ಮನೆಗೆ ಹೋಗಿದ್ರಿ. ನಮ್ಮ ಅಣ್ಣ ಸಾಲಿ ಕಲಿತಿದ್ದ. ನಾವು ಒಬ್ಬಕ್ಕಿನಿದ್ದು ಸಣ್ಣಕ್ಕೆ ನಮ್ಮ ಅವ್ನ ಬಲಿ ನಸಿಕ್ನಾಗ ಎಬ್ಬಿಸ್ತಿದ್ಲು. ಅವಾಗಿಂದು ದಿನಗಳು ಭಾಳ ಚಂದ ರೀ. ಎತ್ತಿನ ಗಾಡಿಗೆ ಕೂತ್ ಹೋಗೋದೇನು, ಅಲ್ಲೆಲ್ಲ ಹೊಲ್ದಾಗ ಭಾರಿ ಪೇರು ಕೈ ಕಂಡು ಅಂದ್ರೆ ಸುಲ್ಗಾಯಿ ಕಣ್ಣು ಅಂದ್ರೆ ನಿಂದ್ರಿಸಿ ಅಲ್ಲಿದ್ದು ಹೊಲ್ದಂದು ಹರ್ಕೊಳ್ಳೋದು, ತಿನ್ಕೋತ ಹೋಗೋದು, ಎಂಜಾಯ್ ಮಾಡ್ಕೊಂಡು ಬರೋದು. ಭಾಳ ಚಂದ ರೀ ಅವಾಗಿನ ಜೀವನ. ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೊಂಡಿದ್ದು ನೋಡಿರಿ. ಹಾಂ ರೀ, ಪೂರ್ತಿ ವಿಡಿಯೋ ನೋಡಿರಿ ನಂದು. ನೋಡಿರಿ ಸಬ್ಬಸಿ ಕಡುಬು ಎಷ್ಟು ಚಂದಾಗ ಬಿಸಿ ಹಾಕ್ಕೊಂಡು ನೋಡಿರಿ ಊಟಕ್ಕೆ. ನಿಮ್ಗೆ ರೊಟ್ಟಿ ಗಿಟ್ಟಿ ಬ್ಯಾಸರ ಆಗಿತ್ತಂದ್ರೆ ಜೋಳದ ಐಟಮ್ ಒಳಗೆ ಬಿಸಿದು ಮಾಡ್ಕೊಂಡು ತಿನ್ನಿರಿ. ಚಳಿಗಾಲಕ್ಕೆ ಒಂದು ಜರ ಬಿಸಿದೇ ಬೇಡ್ತದೆ ರೀ. ಚಳಿಗಾಲಕ್ಕೆ ಬಿಸಿ ತಿನ್ಬೇಕು ಅನ್ನಿಸ್ತು ಮನಸ್ಸು. ನೋಡ್ರಿ ಹೆಂಗೆ ಬರ್ಲಕ್ಕತ್ತೆ, ಎಷ್ಟು ಚಂದಾಗಲ್ಲ ನೋಡಿರಿ. ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಮಾಡೋರು ತೆನೆ ತುಂಬಿದ್ದು ಅಂದ್ರೆ ಸೀತ್ನಿ ಒಲಿನೂ ಮಾಡ್ತಾರೆ. ಇವತ್ತು ಸೀತ್ನಿ ತಿನ್ನೋದು ಒಂದು ಚಂದ ಹೊಲ್ದಾಗ ಹೋಗಿ. ಇವತ್ತು ಏನಾಗುತ್ತೆ, ತೆನೆ ತುಂಬಿದ್ದಿಲ್ಲ ಮಾಡಿದ್ದಿಲ್ಲ ಅಂತ ಸಂಕ್ರಾಂತಿ ಹೋಗಿದ್ದಿನ ಅಂತೂ ಖಂಡಿತ ಸೀತ್ನಿ ಒಲಿ ಮಾಡ್ತಾರೆ. ಅವತ್ತು ಹೋಗಿ ಸೀತ್ನಿ ತಿಂದು ಬರೋದು. ನಡ್ಬೇಕು ಮಮ್ಮ ಗಾಡಿ ಮೇಲೆ ನಾವು ಸೀತ್ನಿ ತಿಂದು ಬರ್ತಿದ್ದೆವು. ಹೊಲ ದೂರ ಅಂಥೇಳಿ ಗಾಡಿ ಮೇಲೆ ಕೂತು, ಗಾಡಿ ಅಂದ್ರೆ ಹೆಂಗೆ ಎತ್ತಿನ ಗಾಡಿ ಒಳಗೆ ಕೂತು ಪುಟ್ಟಿಕಾಯಿ, ಸೌತೆಕಾಯಿ, ಹತ್ತರ ಪಲ್ಯ, ನಸಿಕ್ನ ಸೀತ್ನಿ ತಿನ್ಬೇಕ್ರಿ. ಭಾಳ ಬಿಸಿ ತಿಂದ್ರೆ ಭಾಳ ಎಳಿ ಇರ್ತಾವೆ, ಭಾಳ ಶಿವ ರೀ. ಅದ್ರ ಜೋಡಿ ಹಿಂಡಿ, ಉಪ್ಪ, ಪ್ಯೂರ್ ಶೇಂಗಾ ಹಿಂಡಿ, ಉಪ್ಪ ಎಲ್ಲ ಹಚ್ಕೊಂಡು ತಿಂತಿದ್ದೇವೆ ರೀ. ಎಷ್ಟು ಚಂದ ಇತ್ತು ರೀ ಅವಾಗಿನ ಜೀವನ. ಎಲ್ಲ ನೆನಪು ಬರ್ತಾವೆ ನೋಡ್ರಿ. ಡಿಸೆಂಬರ್ 31 ಇಲ್ಲ ಬುಧವಾರ. ಸರಿ ಇಲ್ಲಿ ಕೇಳ್ರಿ ನೀವು ಮೂವರು. ಡಿಸೆಂಬರ್ 31 ಬುಧವಾರ ದಿನ ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡ್ಕೋರಿ. ನಮ್ ಜೊತೆ ಬರ್ಬೇಕು ನೀವು. ಎಲ್ಲಿ ಕರ್ಕೊಂಡು ಹೋಗ್ತೇವ ದೋಸ್ತ? 2026ಕ್ಕ. ಹಾಯ್ ಗಾಯ್ಸ್, ನಾನು ನಿಮಗೆ ಯಾರು ಅಂತ ಕ್ವಶನ್ ಮಾರ್ಕ್ ಅಂತೂ ಬಿದ್ದಿರಬಹುದು. ಪೂರಾನೇ ನನಗಂತೂ ಅರ್ಥ ಆಗಿದೆ. ನಾನಿವತ್ತು ಏನು ಮಾಡುತ್ತೇನೆ, ನಾನು ಯಾರು. ನಾನಿವತ್ತು ಸಾಯಂಕಾಲದ ಬ್ಲಾಗ್ ಮಾಡಕ್ಕಂತಿದ್ದೇನೆ. ನಾನು ಯಾರು, ನಮ್ಮ ಮಮ್ಮಿಯ ಪ್ರೀತಿಯ ಮುದ್ದಿನ ಮಗಳು. ಒಬ್ಬೊಬ್ರಿಗೆ ಗೊತ್ತಿರಬೇಕು, ಒಬ್ಬರಿಗೆ ಗೊತ್ತಿರಲ್ಲ. ಓಕೆ, ಅವರಿಗಾದ್ರೆ ನಾನು ಹೇಳಿದ್ದೀನಿ. ಈಗ ನಾನು ಸಾಯಂಕಾಲದ ಬ್ಲಾಗನ್ನು ಪೂರ ಕ್ಯಾಪ್ಚರ್ ಮಾಡ್ಕೊಳಕತ್ತಿದ್ದೆ. ಮತ್ತು ನಾಳೆಯ ಬ್ಲಾಗ್ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತೇನೆ. ಏಕೆಂದರೆ ನಾಳೆ ನಮ್ಮ ಶಾಲೆ ರಜೆ ಇದೆ. ಏಕೆಂದರೆ ನಮ್ಮ ಶಾಲೆಯಲ್ಲಿ ಎಲ್ಲ ಮಾಸೆ ರಜೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾಳೆ ಬ್ಲಾಗ್ ಕೂಡ ನಾನೇ ಶೂಟ್ ಮಾಡುತ್ತೇನೆ. ನಾಳೆ ನಾನು ಏನೇನು ಮಾಡ್ತೇನೆ ಅದನ್ನು ತೋರಿಸುತ್ತೇನೆ, ಎಲ್ಲವೂ ತೋರಿಸುತ್ತೇನೆ. ಓಕೆ, ಈಗ ನಾನು ಏನು ಮಾಡುತ್ತೇನೆ ಅದನ್ನು ತೋರಿಸುತ್ತೇನೆ ಗಾಯ್ಸ್. ಈಗ ನಾನು ನಮ್ಮ ಶಾಲೆಯಲ್ಲಿ ನನಗೆ ಒಂದು ಘಟನೆ ನಡೆದಿದೆ. ನಿಮ್ಮ ಕಡೆಯೂ ನಡೆದಿರಬಹುದು ಅನ್ನಿಸುತ್ತದೆ. ನೀವು ರಾತ್ರಿ ಕೂತು ಎಲ್ಲ ಬರೆದಿರ್ತೀರಿ, ಆದರೆ ನಾಳೆ ಮೇಡಮ್ ಹೊಡೆಯೋರು ಇರ್ತಾರೆ. ಅದೇ ಆ ಬುಕ್ಕ ಮನೆ ಬಿಟ್ಟು ಹೋದರೆ ಮೇಡಮಿಗೆ ಹೇಳುತ್ತೆ, ಮೇಡಮ್ ರೀ ನಾವು ಮನೆ ಬಿಟ್ಟು, ಮೇಡಮ್ ಆದರೂ ನಮ್ಮ ಆದರೂ ಹೊಡೆಸ್ಕೊಂಡಿರ್ತೀರಿ ಗೈಸ್. ಇದು ಯಾರ್ಯಾರುಗಳು ಆಗಿದೆ ಅಂತ ಕಮೆಂಟ್ ಮಾಡಿ. ಈಗ ನಾನು ಏನು ಮಾಡ್ತಿದ್ದೆ ಅಂತ, ನಾನು ಡೆಕೋರೇಷನ್ ಮಾಡಿದ್ದೇನೆ ಮೊನ್ನೆ. ಅದು ನಾನು ನಾನೇ ಕೂತು ಮಾಡಿದ್ದು. ಅವು ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ಕ್ಲೇ ತಂದು ಕೊಟ್ಟಿದ್ರು ನನಗೆ. ಅವು 2 ವರ್ಷ ಆಯಿತು, 5ನೇತಿಗೆ ತಂದು ಕೊಟ್ಟಿದ್ರು. ಅದು ಹಾಗೆ ಆಡ್ತಿದ್ದೆ ಮಾಡ್ತಿದ್ದೆ. ಅವೆಲ್ಲ ಕ್ಲೇಗೆ ಕೂಡಾಕತ್ತಿದ್ದು, ಹೊಲಸು ಹಾಕತ್ತಿತ್ತು. ಅದಕ್ಕಾಗಿ ನನ್ನ ತಲೆಗೆ ಒಂದು ಐಡಿಯಾ ಬಂತು, ಏನಾದರೂ ಮಾಡಬೇಕಲ್ಲ ಆ ಕ್ಲೇದಿಂದ, ನಮ್ಮ ಮನೆಯೊಳಗೆ ಅದು ಚೆಂದ ಕಾಣಿಸ್ಲಿ, ಬ್ಯೂಟಿಫುಲ್ ಕಾಣಿಸ್ಲಿ ಅಂತ. ಅದಕ್ಕಾಗಿ ನಾನು ಸುತ್ತಲೂ ಮಾಡಿದ್ದೀನಿ ನೋಡಿ. ಇದು ಚೆಂದಾಗಿದೆ ತಿಕೋರಿ.
ಇದಕ್ಕೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೇನೆ. ಚಹಾ ಮಾಡಿ ನೋಡ್ರಿ ಸಂಜೆ ಮುಂದೆ. ಚಹಾ ಕುಡಿಯೋಕ್ಕೆ ನಮ್ಮ ಮನೆಯವರು ಬಂದಾರ ಸ್ಟುಡಿಯೋದಿಂದ. ತೋರಿಸ್ತೀನಿ ನೋಡಿ. ಚಹಾ ತೋರಿ ಆರ್ತದ. ಜಿಲೇಬಿ ತರ್ಸೀನಿ. ಜಿಲೇಬಿ ತಿನ್ಬೇಡಪ್ಪ, ಮತ್ತು ಹಂಗೆ ರುಚಿ ಟೇಸ್ಟ್ ಹತ್ತಲ್ಲ ಜಿಲೇಬಿ ಥೇನಿ. ಚಹಾ ಟೇಸ್ಟ್ ಹತ್ತಲ್ಲ ಥೇನಿವ್ರಿಗೆ. ಚಹಾ ಕುಡಿಯಕತ್ತಾರಿ. ಇವತ್ತು ಸಾಯಿಬಾಬನ ಗುಡಿಗೆ ಹೋಗ್ತೀವಿ. ಗುರುವಾರ ಎಲ್ಲ ನಿಮ್ಗೆ ಅಲ್ಲಿ ದೇವಸ್ಥಾನ ತೋರಿಸ್ತೀನಿ ರೀ. ನಾ ಸ್ವೀಟ್ ಹಂಚ್ತೀನಿ, ಅದು ಬೆಳ್ಕೊಂಡ್ಲತ್ರಿ ನನ್ನ ಮಗಳೇನೋ ಜಿಲೇಬಿ ತಂದಾಳ. ನಮಗೆ ಸಪ್ರೇಟ ಅವ್ರಿಗೆ ಸಪ್ರೇಟಾಗಿ ತಂದೇಳಿ ಸಾಯಿಬಾಬನ ಗುಡಿಗೆ ಹೋಗ್ತೀನಿ ರೀ. ಅಲ್ಲಿ ತೋರಿಸ್ತೀನಿ ರೀ ಮತ್ತು ವಿಡಿಯೋ. ಸಂಜೆ ಮುಂಚೆ ಹಾಕ್ಬಿಡಕತ್ತೀನಿ. ಹಾಯ್ ಗಾಯ್ಸ್, ನಾನು ಯಾರಂತ ನಿಮಗೆ ಪೂರಾ ಕ್ವಶನ್ ಮಾರ್ಕ್ ಅಂತೂ ಬಿದ್ದಿರ್ಬೋದು. ನಾನೀಗ ಏನು ಮಾಡಕತ್ತಿದ್ದೀನಿ ಅಂತಲೂ ಹೇಳುತ್ತಿದ್ದೇನೆ. ನಾನು ಇಂದು ಸಾಯಂಕಾಲದ ಬ್ಲಾಗ್ ಮಾಡಕತ್ತಿದ್ದೀನಿ ನಮ್ಮ ಮಮ್ಮಿಂದು. ಏಕೆ ಅಂತಂದರೆ ಇವತ್ತು ನಾನು ಸಾಯಿಬಾಬನ ಗುಡಿ ಹೊಂಟಿದ್ದೇವಲ್ಲ, ಆದ ಕಾರಣ ನಾನು ಏನು ಮಾಡುತ್ತೆ ಅದನ್ನು ತೋರಿಸುತ್ತೇನೆ. ಓಕೆ, ನಾನು ಯಾರು ಈಗ? ಇದಂತೂ ಕ್ವಶನ್ ಮಾರ್ಕ್ ಅಂತೂ ಎಲ್ಲರಿಗೂ ಬಿದ್ದಿರುತ್ತೆ. ನಾನು ನನ್ನ ಮಮ್ಮಿಯ ಪ್ರೀತಿಯ ಮುದ್ದಿನ ಮಗಳು ಕಾವ್ಯ. ನನ್ನ ಹೆಸರು ಕಾವ್ಯ. ನನ್ನ ನಿಕ್ ನೇಮು ರಾಣಿ. ನಮ್ಮ ಮನೆಯಲ್ಲೆಲ್ಲರೂ ನನಗೆ ರಾಣಿ ಅಂತ ಕರೆಯುತ್ತಾರೆ. ಓಕೆ, ನಾನು ಇವತ್ತು ಏನೇನು ಮಾಡುತ್ತೇನೆ, ನಾನು ಇವತ್ತು ಎಲ್ಲಿ ಓದ್ತೇನೆ, ಏನು ತಿಂತೇನೆ, ಏನು ಮಾಡ್ತೇನೆ ಅದೆಲ್ಲ ತೋರಿಸುತ್ತೇನೆ ಈ ಒಂದು ಬ್ಲಾಗಿನಲ್ಲಿ. ನಾಳೆ ಬ್ಲಾಗಿನಲ್ಲಿಯೂ ನಾನೇ ಇರುತ್ತೇನೆ. ಏಕೆ ನಮ್ಮ ಶಾಲೆ ನಾಳೆ ರಜೆ ಇದೆ. ನಾಳೆ ನಮ್ಮ ಶಾಲೆ ಸೂಟಿದೆ. ಯಾಕಂತಂದ್ರೆ ನಾಳೆ ಎಲ್ಲ ನಮ್ಮ ಸ್ಕೂಲ್ದವರು ಅವರೇ ರಜಾ ತೊಗೊಂಡಾರ. ಹಂಗಂದಂಗೆ ಅವರೇ ರಜಾ ತೊಗೊಂಡದು ಗೊತ್ತಿಲ್ಲ. ಅವರೇ ರಜಾ ತೊಗೊಂಡಾರ ಗೊತ್ತಿಲ್ಲ. ಅವರು ಎಲ್ಲ ಮಾಡ್ತಾರೆ ಅನ್ಸ್ತು. ಅವರು ಹೊಳಕ್ಕೆ ಹೋಗಿ, ಅದು ನಮ್ಗೆ ಹೊಳ ಇಲ್ಲ. ನಾವು ಮನೆಗೆ ಹೋಳಿಗೆ ತಿಂದುಕೊಂಡಿರ್ತೀವಿ. ಓಕೆ ಗೈಸ್, ನನಗೆ ಕಾರ್ಸಕತ್ತಿದ್ದು ಒಂದೇ ಬೆಕ್ಕ. ಇದು ಬೆಕ್ಕಿದೆಯಲ್ಲ ಪೂರಾ ಚೂರ್ತದ, ಮಾಡ್ತದ, ಕಡಿತದ. ಒಂದು ಕಂಡ್ರೆ ಅಂತೂ ಒಟ್ಟಾಗಿ ಕುಂಟಾಳ. ಓಕೆ ಗೈಸ್, ನಾನು ನಿಮಗೆ ಒಂದು ಡೆಕೋರೇಷನ್ ತೋರಿಸ್ತೇನೆ, ಅದು ಚೆಂದಾಗಿದೆಯಲ್ಲ ಅಂತ ಹೇಳಬೇಕು. ನಾನು ನಮ್ಮ ಮನೆಯಲ್ಲಿ ಮೊನ್ನೆ ಕೂತಿದ್ದೆ ಸಂಡೇ ದಿನ. ನನಗೆ ಭಾಳ ಬೇಸರವಾಗಿತ್ತು. ಆವಾಗ ನನ್ನ ಕಡೆ ಕ್ಲೇ ತೊಗೊಂಡು ಏನು ಮಾಡಲೆ ಅಂತ ಯೋಚನೆ ಮಾಡ್ಕೋತ ಕೂತಿದ್ದೆ. ಅವು ಕ್ಲೇ ನನಗೆ ನಮ್ಮ ಪಪ್ಪ 5ನೇ ಇದ್ದಾಗ ಕೊಡಿಸಿದ್ರು. ಅವೆಲ್ಲ ಬಿದ್ದು ಹಾಲಾಗಕತ್ತಿದ್ದು. ಅವು ತೊಗೊಂಡು ನಾ ಈಗ ಏನು ಮಾಡಲಿ, ಮನೆಯಲ್ಲಿ ಚೆಂದ ಡೆಕೋರೇಷನ್ ಚೆಂದಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ನನ್ನ ತಲೆಯಲ್ಲಿ ಐಡಿಯಾ ಬಂತು. ಆ ಐಡಿಯಾ ನೋಡಿ ನಾನು ಜೆಮಿನೈಜಲ್ಲಿ ಓಪನ್ ಮಾಡಿದೆ. ಅವು ಕ್ಲೇಗಳದ್ದು ಫ್ಲವರ್ ಮಾಡಿದೆ. ನಾನು ಮೊದಲಿಗೆ ಚೆಂದಾಗಿ ಪಿಂಕ್ ಫ್ಲವರ್ ನೋಡಿದ್ರಲ್ಲ, ಅವೆಲ್ಲ ಫ್ಲವರ್ ಮಾಡಿದೆ. ನನ್ನ ಕಡೆ ಬ್ರೌನ್ ಕಲರ್ ಇರ್ತಿತ್ತು. ಆ ಬ್ರೌನ್ ಕಲರ್ ಜೆಮಿನೈ ಫೋಟೋ ತಗೊಂಡು ಹಾಕಿದೆ, ಏನು ಹಿಂಗೆ ಮಾಡ್ಬೋದು ಅಂತ ಕ್ರಿಯೇಟಿವಿಟಿ. ಅದು ನನಗೆ ಹೀಗೆ ತೋರಿಸಿತು. ಹಾಗೆ ನಾನು ಮಾಡಿದೆ. ಗಾಯ್ಸ್, ನಮಗೆ ಒಂದು ಸೀಕ್ರೆಟ್ ಹೇಳಿ ನೋಡಿ. ಇದು ಇಷ್ಟಿದೆಯಲ್ಲ, ಇದೆಲ್ಲ ಬ್ರೌನ್ ಕಲರ್, ಇದೆಲ್ಲ ವೈಟ್ ಕಲರ್. ನಿಮಗೆ ಇದೊಂದು ಸ್ವಲ್ಪ ವೈಟ್ ಅನ್ನಿಸ್ತಿರ್ಬೋದು. ವೈಟ್ ಅನ್ನಿಸ್ತಿದ್ದು ಡಾರ್ಕ್ ಬ್ರೌನ್. ಯಾಕಂತಂದರೆ ಇಷ್ಟೇ ತೋರಿಸ್ತೀನಿ. ಇಷ್ಟೇ ಇತ್ತು ಬ್ರೌನ್, ಇಷ್ಟಿತ್ತು ಬ್ರೌನ್, ಇಷ್ಟೇ ಇತ್ತು ಬ್ರೌನ್. ಅದರೊಳಗೆ ಇಷ್ಟು ದೊಡ್ಡದು ಇದು 2 ಕೈ ಅಷ್ಟು ಉದ್ದಿದೆ. ಇದು ಅಗಲ ಉದ್ದ 2 ಇರ್ತದೆ. ಇಷ್ಟು ಉದ್ದಷ್ಟು ಇಷ್ಟು ಅಗಲಷ್ಟು 2 ಕೂಡಿಸಿದರೆ ಇವು 2 ಇಷ್ಟು ದೊಡ್ಡದಾಗುತ್ತದೆ ಅಲ್ಲ. ಇಷ್ಟು ದೊಡ್ಡದು ಅದು ತಗೊಂಡು ನಾನು ಅದರೊಳಗೆ ಹಾಕಿ ಹೀಗೆ ಉದ್ದು ಮಾಡಿದೆ. ಅವಾಗ ಇಷ್ಟು ದೊಡ್ಡ ಆಯಿತು. ಅದಕ್ಕೆ ಇದೊಂದು ಸ್ವಲ್ಪ ಲೈಟ್ ಕಾಣಿಸುತ್ತದೆ, ಇದೊಂದು ಸ್ವಲ್ಪ ಡಾರ್ಕ್ ಕಾಣಿಸುತ್ತದೆ. ಗೈಸ್, ಇವತ್ತು ನಾನು ಯಾವ ಡ್ರೆಸ್ ಹಾಕೋಬೇಕಂತ ನನಗೆ ಗೊತ್ತಿಲ್ಲ. ನಮ್ಮ ಮೀನಾ ನನಗೆ ಏನು ಹೇಳಿಲ್ಲ. ಗೈಸ್, ನನ್ನ ಕಡೆ ಒಂದು ಡಾಲ್ ಇದೆ. ಅದು ಯಾವ ಡಾಲ್ ಅಂತ ತೋರಿಸ್ತೇನೆ ನೋಡಿ. ಸಾರಂಗೆ ಐ ಆಮ್ BTS ಲವರ್ ಗೈಸ್. ನೋಡಿ, ಇದು ನನ್ನ ಚುಟ್ಕು ಮುಟ್ಕು ಡಾಲ್ ಸೋಫಿ. ಇದು ಸೋಫಿ ಡಾಲ್ ನೋಡಿ. ಇದು ಸೋಫಿ ಡಾಲ್ ಇದೆ ನೋಡಿ ಗೈಸ್, ಎಷ್ಟು ಚಂದಿದೆ ಇದು ನೋಡಿ. ಎಷ್ಟು ಚಂದಿದೆ ಅಲ್ವಾ ಇದು ಡಾಲ್. ಇದು ಈಗ ಹಾಡೀತದೆ ನೋಡಿ. ಗೈಸ್, ನನ್ನ ಕಡೆ ಇನ್ನೊಂದು ಎಲ್ಲರಿಗೂ ಇಷ್ಟ ಇದ್ದಿದೆ. ಇಲ್ಲಿ ಇದನ್ನು ಅಲ್ಲೇ ಇರ್ತೀನಿ, ಮತ್ತು ನಮಗೆ ಬೇರೆ ಬಿಡ್ತಾಳೆ. ಇದು ನಾನು 10 ಕರೆದು ಬೇಡ್ಕೊಂಡಿದ್ದೆ.
ಈಗ ನಾನು ರೆಡಿಯಾಗಿದ್ದೀನಿ, ನಮ್ಮ ಮಮ್ಮಿ ಕೂಡ ರೆಡಿಯಾಗಿದ್ದಾರೆ. ಈಗ ಬನ್ನಿ ಹೋಗೋಣ. ಎಲ್ಲ ಸಾಮಾನು ತಂದು ನೋಡಿ. ನಾನೀಗ ನಮ್ಮ ಮಮ್ಮಿ ರೆಡಿ. ಇದು ಈ ಚೀಲ ಮಮ್ಮಿ ಈಗ ಅಡ್ಡಾಡಿ ಹೇಳ. ಗೈಸ್ ಈಗ ನಾನು ರೆಡಿಯಾಗಿದ್ದೀನಿ, ನಮ್ಮ ಮಮ್ಮಿನೂ ರೆಡಿಯಾಗಿದ್ದಾರೆ ನೋಡಿ. ನೋಡಿ ಗೈಸ್ ಈಗ ಮಮ್ಮಿ ನಟ್ಟುದ್ದಂದಿದೆ ನನಗೆ. ನಮಗೆ ಏನೇನು ಬೆಲ್ಟ್ ಕಟ್ಟಿದ್ದಾರೆ. ಇದು ನನ್ನ ಡ್ರೆಸ್ ತಂದಿದೆ ಅಲ್ವಾ ಗೈಸ್. ಈಗ ಬನ್ನಿ ಬರೋಣ. ಇಲ್ಲ ಈಗ ರೆಡಿಯಾಗಿದೆ, ಹೊಂಟಿದ್ದೀನಿ. ಮಮ್ಮ ಇದು ನನ್ನ ಫೈನಲ್ ಲುಕ್. ಸರಿ ರಾಧೆ ರಾಧೆ. ನಾವು ಇದಕ್ಕೆ ತೊಗೊಂಡು ಚೀಲ ತೊಗೊಂಡು ಹೊಂಟಿದ್ದೀವಿ ನೋಡಿ. ನಮ್ಮ ಮಮ್ಮಿ ಪೂರ ಔಟ್ಫಿಟ್ ಇವತ್ತು ಭಾಳ ಚಂದ ಕಾಣಿಸಕತ್ತಿದ್ದಾಳೆ ನೋಡಿ. ಹೊರಗಡೆ ಯಾರೂ ಇಲ್ಲ ಜನರು, ನಾವಿಷ್ಟೇ ಹೊಂಟಿದ್ದೀವಿ. ಈಗ ಎಲ್ಲರೂ ತಮ್ಮ ಮನೆಯೊಳಗಿದ್ದಾರೆ. ನಾನು ನಮ್ಮ ಮಗ ಹೊಂಟಿದ್ದೀವಿ ಗುಡಿಗೆ. ಗೈಸ್ ಏನೋ ಹೇಳಬೇಕಂತ ನಾನು ನೆನಪೇ ಆಗ್ಬಿಡ್ತದೆ ಒಮ್ಮೆ. ಆಕಳಗಳು ಎಲ್ಲವೂ ಕೂತಿದ್ದಾರೆ. ಇದು ನಮ್ಮ ಬ್ಯೂಟಿಫುಲ್ ಆದ ಓಣೆ ನೋಡಿ ಗೈಸ್. ಅಲ್ಲೊಂದು ಆಕಳ ಬರೀ ನಾಯಿ ಹೊಂಟಿದೆ. ಆ ಆಕಳ ತನ್ನ ಬಳಿಕ ಆ ನಾಯಿ ಬಳಸ್ಕೊಳ್ಳ. ನಮಗೆ ಅದು ಚೀಲ ತೊಗೊಂಡಿಲ್ಲ ಅಂತ ತೊಗೊಂಡಿದ್ದೀನಿ ಅಂತ ಅಂದೆ. ಇದು ನಮ್ಮದೆಲ್ಲ ಓಣಿ, ಆಚೆ ಕಡೆ ಡೈರೆಕ್ಟ್ ಕಾಲನಿ. ಈ ಲೈನ್ ಎಲ್ಲ ಇದು ನಮ್ಮ ಲೈನ್ ನೋಡಿ ಗೈಸ್. ನಮ್ಮ ಮಮ್ಮಿ ಬಂದಳು. ನಮ್ಮ ಮಮ್ಮಿ ಈಗ ಹೊಂಟಿದ್ದೀವಿ. ರಸ್ತೆಯಲ್ಲಿ ನಾವು ಹೇಗೆ ಹೋಗ್ತೀವಿ ಆ ರಸ್ತೆಯನ್ನು ತೋರಿಸುತ್ತೇನೆ ನೋಡಿ. ಈಗ ಯಾರಿಗೂ ಗೊತ್ತು ಅಲ್ಲಿದಿಂದ ಈಗ ಟೈಮ್ ಜಾಸ್ತಿ ಆಗಿದೆ. ಅಲ್ಲಿ ಏನೋ ಪೂಜೆ ನಡೀತಿರ್ಬೋದು ಅಂತ ಅನಿಸುತ್ತದೆ. ಬನ್ನಿ ಫಟಾಫಟ ಹೋಗೋಣ, ಬಡ ಬಡ ಹೋಗೋಣ ಅಂತ ಹೇಳಿ ನಾನು ನನ್ನ ಲ್ಯಾಂಗ್ವೇಜ್ನಲ್ಲಿ ಮಾತಾಡೋಕ್ಕೆ ಕಂಫರ್ಟೇಬಲ್ ಆಗಕತ್ತಿದೆ. ವಾಯ್ಸ್ ಅಂತೂ ಕೇಳ್ಸಕತ್ತಿದೆ, ಅದೇ ನೋಡಿ ಕುಡಿ ತೋರಿಸುತ್ತೇನೆ. ಅದೇ ಗೈಸ್ ಗುಡಿ ನೋಡಿ. ಎಲ್ಲರೂ ಮಂದಿ ಅಂತೂ ಇಲ್ಲಿ ಎಂಟ್ರಿ ಅಂತ ಇಲ್ಲಿ ವಾಯ್ಸ್ ಅಂತೂ ಜೋರ್ಬೇಕು. ನೋಡಿ ಗೈಸ್ ಮಮ್ಮಿ ದನಿ ಕೊಡಬೇಡ ಅನ್ನಕತ್ತಿದ್ದಾಳೆ. ವಾಯ್ಸ್ ಅಂತೂ ಇಲ್ಲಿ ಜೋರು ಕೊಡಬೇಕು ವಾಯ್ಸ್ ಅಂತೂ. ಏನಾದರೂ ಮಾಡಬೇಕು ಗೈಸ್. ಬಟ್ ಒಳಗೆ ಎಂಟ್ರಿ ಚಲೋ ಮನೆ ಆಮೇಲೆ ದೋಸೆ ಪ್ರಸಾದ ನಿಮಗೆ ನಾವು ಈಗ ನಾವು ಮನೆಗೆ ಹೊಂಟಿದ್ದೀವಿ. ಅದೆಲ್ಲ ಮುಗೀತು, ಎಲ್ಲ ಆಯಿತು. ಈಗ ಸಾಹೇಬ್ ಬಂದು ಅದು ವಿಡಿಯೋನು ಬ್ಯಾಡ್ಕೊಂಡಿದ್ದೀನಿ, ಅದನ್ನು ಬಿಡ್ತೀನಿ. ಈಗ ಮನೆಗಡೆ ಹೋಗ್ತೀವಿ, ತೋರಿಸ್ತೀನಿ. ಇಲ್ಲಿ ಹೊರಗಡೆ ಭಾಳ ಥಂಡಿದೆ ವಿಜಯಪುರ. ನಮ್ಮ ಮಮ್ಮಿ ಏನಂತ ಅನ್ನಕತ್ತಿದ್ದಾಳೆ, ಈ ಥಂಡಿ ಏನೂ ಇಲ್ಲ ಅಂತ ಅನ್ನಕತ್ತಿದ್ದಾಳೆ. ನನಗೆ ಥಂಡಿ ಬಿಟ್ಟಿದೆ ಗಾಯ್ಸ್, ಭಾಳ ಥಂಡಿ ಬಿಡಕತ್ತಿದೆ. ತೋರಿಸ್ತೀನಿ ಮನೆ ಪರಿಸ್ಥಿತಿ ಪೂರ. ನನ್ನ ವಾಯ್ಸ್ ಸತಿ ತೆಗೆಯಕ್ಕೆ ಬರಲ್ಲ, ಇದು ಭಾಳ ಥಂಡಿದೆ. ಅದನ್ನ ಇಲ್ಲಿ ತನಕ ಹಾಕ್ಕೊಂಡಿದ್ದೀನಿ ಹಾಫ್ ಹಟ್ಟಕೊಂಡು ಸ್ಲೀವ್ಲೆಸ್ ಇಲ್ಲ. ಇದಾದರೂ ಭಾಳ ಥಂಡಿದೆ ಗಾಯ್ಸ್, ಯಾಕತ್ತಿದ್ದೀನಿ ನಾನು. ಗಾಯ್ಸ್ ಈಗ ಮನೆ ಕಡೆ ಬಂದಿದ್ದೇವೆ. ಈಗ ಮನೆ ಒಳಗೆ ಹೊಂಟಿದ್ದೀನಿ ನಾನು. ಭಾಳ ಥಂಡಿದೆ. ಈಗ ಮಮ್ಮಿ ನಮ್ಮಳಿಗೆ ಚಾವಿನೇ ಇಸ್ಕೊಂಡು ಬಂದಿಲ್ಲ. ನಾನು ಹಂಗೆ ನೆನಪಲ್ಲಿ ಬಂದಿದ್ದೀನಿ ಫೋನ್ ಒಳಗೆ ರೀಲ್ಸ್ ನೋಡ್ಕೊಳ್ತಾ. ಈಗ ನಾನು ಮನೆಗೆ ಬಿಟ್ಟೆನು. ಇಲ್ಲಿ ಥಂಡಿ ಅಂತೂ ಭಾಳ ಇದೆ ಗಾಯ್ಸ್, ಏನು ಮಾಡೋದು. ಇವೆಲ್ಲ ನಮ್ಮ ಓನೇನು ಮನೆಗಳನ್ನು
ರಗ್ಗು ಹಿಡಿದಿದ್ದಾವೆ ಗೈಸ್. ಈ ಓಣಿಲಿ ಎಷ್ಟು ಓಣಿಗಳಿವೆ ಅಂತ ಅದು ನನಗೆ ಅಂದಾಜು ಇಲ್ಲ. ಇನ್ನು ಅಷ್ಟು ಈ ಅದಾವತ್ತ ಅಮ್ಮ ಮೊದಲು ನಾವು ಬಂದಾಗ ಯಾರೂ ಇದ್ದಿದ್ದಿಲ್ಲ. ಈಗ ಎಷ್ಟೊಂದು ಜನ ಮನೆ ಆಗಿದೆ. ಏನು ಮಮ್ಮಿ ಬರೋಗ್ತಾ ಇಲ್ಲ ಅಂತ ನಾನು ಬನ್ನಿ. ಈಗ ನಮ್ಮ ಮಮ್ಮಿ ಅಂತ ಬಂದಿದೆ. ಮಮ್ಮಿ ಚಾವಿ ಹೇಗೆ ಬಿಡಕತ್ತ ಚಾವಿ ದೇದ ಚಾವಿ ಹೇಗೆ ಬಿಡಕತ್ತದ ನೋಡಿ. ಇದು ನಮ್ಮಿ ಯಾವಾಗಲೂ ಹೀಗೆ ಮಾಡುತ್ತಾರೆ. ಎಲ್ಲಕ್ಕಿಂತ ಫಸ್ಟ್ ಯಾವಾಗಲೂ ನಾನೇ ಬರ್ತೇನೆ ಗೈಸ್. ಯಾವತ್ತೂ ನಮ್ಮ ಮಮ್ಮಿ ಫಸ್ಟ್ ಬರೋದಿಲ್ಲ. ಎಲ್ಲಕ್ಕಿಂತ ಫಾಸ್ಟ್ ನಡೆದು ನಾನೇ ಬರುತ್ತೇನೆ ಅಮ್ಮ ಗೈಸ್. ಈಗ ಅಂತೂ ನಾನಂತರ ಮನೆಗೆ ಮಕ್ಕೋಬೇಕಾಗಿದೆ. ನನಗೆ ಈಗ ಅಷ್ಟು ಕೆಟ್ಟದಾಗಿದೆ ಗೈಸ್. ಇದು ನನ್ನ ಹೀಟರ್ ಯಾವತ್ತಲೇ ಇದು ಗರಂ ಇರುತ್ತದೆ ಗೈಸ್. ನೋಡಿ ನಮ್ಮ ಮೇಲೆ ಕತ್ತಿದ್ದಾರೆ. ಪಪ್ಪ ಬಂದು ಹೋಗ್ಯಾರೇನಂತ ಗೈಸ್. ಇಲ್ಲಿಗೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಬಾಯ್ ಗೈಸ್, ಬಾಯ್ ಬಾಯ್. ನಮ್ಮ ಕಡೆ ಹೇಳ್ತೀನಿ ಮಮ್ಮಿ ಗೈಸ್. ಈಗ ನಾನು ನಮ್ಮ ಮಮ್ಮಿ ಇಬ್ಬರು ಕೂಡ ಈ ಬ್ಲಾಗನ್ನು ಎಂಡ್ ಮಾಡ್ತಿದ್ದೇವೆ. ಬಾಯ್ ಗೈಸ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.